ಸೊಸೆ ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸುರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹೌದು ವೈ, ವಸುಧಾಗೆ ತುಂಬಾ ಕಷ್ಟ ಆಗ್ತಿದೆ. ಏನ್ ಹೇಳ್ತಿದ್ದೀರಿ? ಅದು ನಾವುಗಳೆಲ್ಲ ಇಲ್ಲದೆ ವಸುಧಾ ಅದೆಷ್ಟು ಕಷ್ಟಪಡ್ತಿರ್ಬಹುದು ಅಂತ ಅನ್ಕೊಂಡೆ ಅಷ್ಟೇ. ಸಮಾಧಾನ ಮಾಡ್ಕೋ. ಹೊರಡಕ್ ಮುಂಚೆ ನನ್ನ ಮಾತು ಕೇಳಿಸ್ಕೊಂಡು ಹೊರಟ್ಬಿಡಿ. ಕಟ್ಟು ಅನ್ನೋ ದೊಡ್ಡ ಮರದಲ್ಲಿರೋ ಸಣ್ಣ ಕೊಂಬೆ ನಾನು. ನೀರು ದೂರ ಆದ್ರೆ ಕೊಂಬೆ ಏನಾಗುತ್ತೆ? ಒಣಗ್ ಸಾಯುತ್ತೆ. ನಮ್ಮಿಬ್ರು ಸಾವೇ ನಿಮ್ ಕಣ್ಣಿಗೆ ಇಷ್ಟ ಆಗೋದಾದ್ರೆ ನೀವು ಉಸಿರು ದಾಟ್ ಹೋಗ್ಬೋದು. ಇಲ್ಲಿ 2 ಹೆಣ ಬಿದ್ದಿರುತ್ತೆ. ಅದು ನಂದು, ಇವಳ್ದು. ನಮ್ಮಿಬ್ರು ಸಾವೇ ನಿಮ್ ಕಣ್ಣಿಗೆ ಇಷ್ಟ ಆಗೋದಾದ್ರೆ ನೀವು ಹೊಸಲು ದಾಟ್ ಹೋಗ್ಬೋದು ಅಥವಾ ಇಲ್ಲೇ ಇರ್ಬೋದು. ಅಕ್ಕ ಅಳ್ಬೇಡಿ, ಅಕ್ಕ ಅಳ್ಬೇಡಿ. ಇಷ್ಟು ದಿನ ಈ ಮನೆ ಸಂತೋಷಕ್ಕೆ ಅಂತ ಕಣ್ಣೀರಾಗ್ತಾ ಇದ್ವಿ. ಆದ್ರೆ ಮೊದಲನೇ ಸತಿ ದುಃಖಕ್ಕೆ ಅಂತ ಕಣ್ಣೀರಾಗ್ತಿರೋದು. ಅದಕ್ಕೆ ಕಾರಣ ನನ್ನ ಮಗ ರಾಘವನೇ. ಗೊತ್ತಕ್ಕ, ನಂಗೆ ಗೊತ್ತು ನಿಮಗೆ ಎಷ್ಟು ನೋವಾಗಿರತ್ತೆ ಅಂತ. ಅವನ್ನ ಹೆತ್ತಿದ್ ನಾನಾದ್ರೂ ಬೆಳೆಸಿದ್ದು ನೀವು. ಅವನ ಪಾಲಿಗೆ ದೊಡ್ಡಮ್ಮ ಅಂದ್ರೆ ಅಮ್ಮನ್ಕಿತ್ಲು ಹೆಚ್ಚು. ಆದ್ರೆ ಇವತ್ತು ಮದುವೆ ವಿಷಯ ನನಗೆ ಹೇಳ್ದೇ ಇದ್ರೂ ಪರವಾಗಿಲ್ಲ, ನಿಮಗೆ ಹೇಳ್ಬೇಕಿತ್ತು. ಅವನು ಹೇಳ್ದೆ ಕೇಳ್ದೆ ಮದ್ವೆ ಮಾಡ್ಕೊಂಡು ಬಂದ ಅಂತ ಅಲ್ಲ ನನಗೆ ಬೇಜಾರು. ಅವ್ನು ಮದ್ವೆ ಮಾಡ್ಕೊಳ್ಳಿ ಅಂತ ತಾನೇ ಇಡೀ ಮನೆ ಬಯಸ್ತಾ ಇತ್ತು. ಅದನ್ನೇ ತಾನೇ ನೀನು ಹಠ ಮಾಡಿ ಅವನ ಹತ್ರ ಮಾತಾಡಿದ್ದು, ಅವನು ಒಪ್ಕೊಂಡಿದ್ದು. ಆ ಸಂತೋಷಕ್ಕೆ ತಾನೇ ನೀನ್ ಪಾಯಸನೂ ಮಾಡ್ತಿದ್ದು. ಯಾರೋ ಒಬ್ಳು ಅವನ ಜೀವನದಲ್ಲಿ ಬರ್ಬೇಕಾಗಿತ್ತು. ಆದ್ರೆ ಕೀರ್ತಿನೇ ಮತ್ತೆ ಅವನ ಜೀವನದಲ್ಲಿ ಬರ್ತಾಳೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅವಳನ್ನ ಬಿಟ್ಟು ಇನ್ಯಾರನ್ನೇ ಅವಳನ್ನ ಮದುವೆ ಮಾಡ್ಕೊಂಡು ಬಂದಿದ್ರು ಫಸ್ಟ್ ನಾನು ಆಶೀರ್ವಾದ ಮಾಡ್ತಿದ್ದೆ. ಕೀರ್ತಿ ಒಳ್ಳೆಯವಳಲ್ಲ ಶಾರದಾ, ಅವಳು ಒಳ್ಳೆಯವಳಲ್ಲ. ಈ ಮನೆ ಗಂಡಸರೆಲ್ಲ ಬಲೆಗೆ ಹಾಕೊಳ್ಳೋ ಬುದ್ಧಿ ಇದೆ ಅವಳಿಗೆ. ಅವನಿಗೆ ಇವ್ರು ಯಾಕೆ ಬಲಿ ಆಗ್ಬೇಕು? ನಾಳೆ ದಿನ ಸಮಾಜದಲ್ಲಿ ಜನ 1000 ಪ್ರಶ್ನೆ ಕೇಳ್ತಾರೆ. ಅವ್ರಿಗೆಲ್ಲ ಈ ಮನೆ ಮರ್ಯಾದೆನ ಹರಾಜ್ ಹಾಕ್ಬಿಡ್ತಾಳೆ ಅವಳು, ಹರಾಜ್ ಹಾಕ್ಬಿಡ್ತಾಳೆ. ಇದನ್ನೆಲ್ಲ ಅವಳು ಹೇಗೆ ನಾನು ಅರ್ಥ ಮಾಡಿಸ್? ಅಕ್ಕ, ಈ ಮನೆಗೆ ಸಮಾಧಾನ ಹೇಳೋ ಹೃದಯ ನಿಮ್ದು. ನಿಮಗೆ ನಾವು ಸಮಾಧಾನ ಮಾಡ್ಬೇಕು ಅಂದ್ರೆ ಹೇಗಕ್ಕ? ಒಳ್ಳೇದಾದಾಗ ಅದ್ ಹೇಗ್ ದೇವ್ರಿಚ್ಛೆ ಅಂತ ಅನ್ಕೊಂತೀವೋ ಅದೇ ತರ ಕೆಟ್ಟದಾದಾಗ್ಲೂ ದೇವ್ರಿಚ್ಛೆ ಅಂತ ಅನ್ಕೊಬೇಕು. ಯಾಕಂದ್ರೆ ಎಲ್ಲ ಅವನ್ ಲೆಕ್ಕಾಚಾರ. ಹಾಗಾದ್ರೆ ಈಗ ನಮ್ ಕುಟುಂಬನ ದೇವ್ರ ದಾರಿ ತಪ್ಪಿಸ್ತಿದ್ದಾನ? ಅಕ್ಕ, ದೇವ್ರು ದಾರಿ ತಪ್ಸೋನಲ್ಲ, ದಾರಿ ತೋರ್ಸೋನು. ನಾವ್ ಒಪ್ತೇ ಇರೋಳು ಯಾವಳೋ ಒಬ್ಳು ನಮ್ ಸೊಸೆಯಾಗಿ ಬಂದ್ರೆ ನಮ್ ಕುಟುಂಬ ಏನ್ ಬಿದ್ದೋಗತ್ತಾ? ಕಟ್ಕೊಂಡ್ ಮನೇಲಿರೋ ಗಿಣಿ ಕೊಲ್ಲು ಕೊಲ್ಲು ಅನ್ನತ್ತೆ. ಅದೇ ಆಶ್ರಮದಲ್ಲಿರೋ ಗಿಣಿ ನಿನ್ನ ನೀನು ಗೆಲ್ಲು ಗೆಲ್ಲು ಅನ್ನತ್ತೆ. ನಾನು ನಮ್ಮ ಒಗ್ಗಟ್ಟು ಕುಟುಂಬನ ಆಶ್ರಮ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಬರೋರು ನಮ್ಮ ಥರ ಆಗ್ತಾರೆ ಹೊತ್ತು ನಾವು ಅವ್ರ ಥರ ಆಗೋಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಅಳ್ಬೇಡಿ, ಎಲ್ಲ ಸರಿ ಹೋಗುತ್ತೆ.
ತಗೊಳ್ಳಿ ರಗಣ್ಣ. ಸ್ವೀಟು. ಸ್ವೀಟಾ? ಯಾಕೆ? ಸಾರಿ ರಗಣ್ಣ, ಎಲ್ರೂ ಅಳ್ತಿದ್ದಾರೆ. ಆದ್ರೆ ಅವ್ರಿಗೆ ಯಾರಿಗೂ ಈಗಾಗಿರೋದು ಒಳ್ಳೇದಕ್ಕೆ ಅಂತ ಗೊತ್ತಿಲ್ಲ. ಆದ್ರೆ ನನಗೆ ಸಿಕ್ಕಾಪಟ್ಟೆ ಸಂತೋಷ ಆಗಿದೆ. ಎಲ್ರೂ ಬೇಜಾರು ಮಾಡ್ಕೊಂಡ್ರು ಅಂತ ನೀವು ಬೇಜಾರು ಮಾಡ್ಕೋಬೇಡಿ. ಮಾಡಿರೋದು ಒಳ್ಳೆ ಕೆಲಸ, ಆಗಿರೋದು ಒಳ್ಳೆ ಮದುವೆ, ಈ ಮನೆಗೆ ಸೊಸೆಯಾಗಿ ಬಂದಿರೋದು ಒಳ್ಳೆ ಹೆಣ್ಣು. ಇನ್ನು ಮುಂದೆ ಈ ಮನೆಗೆ ಒಳ್ಳೇದಾಗುತ್ತೆ. ಹಾ, ತಗೊಳ್ಳಿ ಸ್ವೀಟ್ ತಗೊಳ್ಳಿ. ಇಷ್ಟು ಮಾತಾಡೋ ನೀನು ಎಲ್ರೂ ಒಂದೊಂದು ಅಂತಿದ್ದಾಗ ತೆಪ್ಪಗಿದ್ದೆ ಅಲ್ವಾ? ಮನೆಯವ್ರ ಮುಂದೆ ನಾನು ಹೇಗೆ ಮಾತಾಡೋಕ್ಕಾಗುತ್ತೆ ರಗಣ್ಣ? ಬಂದಿರೋ ಬಂಗಾರನ ಕಾಗೆ ಬಂಗಾರ ಅಂತ ಮಾತ್ರಕ್ಕೆ ಆ ಚಿನ್ನ ಅದು ಚಿನ್ನ ಅಲ್ಲ ಅಂತ ಅನ್ಸ್ಕೊಳುತ್ತಾ? ಅಂತೂ ನಿಮ್ಮಿಬ್ರು ಪ್ರೀತಿ ಗೆದ್ಬಿಡ್ತು. ಹಾ, ಆ ಭಗವಂತ ಯಾರನ್ನ ಯಾರಿಗೆ ಗಂಟೆ ಹಾಕ್ಬೇಕೋ ಅವ್ರಿಗೆ ಗಂಟೆ ಹಾಕ್ತಾ. ನಿಜ. ಆದ್ರೆ ಈ ಮನೆಯವ್ರ ಮುಖ ಗಂಟು ಹಾಕೊಳ್ಳಾಗಾಯ್ತಲ್ಲ ಮಾರುತಿ. ಸತ್ಯ ದರ್ಶನ ಆಗೋ ತನಕ ಈ ಮನೆಯವ್ರ ಮುಖ ಕಹಿ ತಿಂದಾಗಿರುತ್ತೆ ಅಷ್ಟೇ. ಹಾ, ಅದಕ್ಕೆ ನೀವಿಬ್ರು ಅಡ್ಜಸ್ಟ್ ಆಗ್ಬೇಕು. ಸತ್ಯ ದರ್ಶನ ಅಂದ್ರೆ? ಅಂದ್ರೆ ಹಾ, ಎಲ್ರೂ ಮತ್ತೆ ಮಾಮೂಲಿ ತರ ಆಗೋದು ಅಷ್ಟೇ. ಎಲ್ಲ ಸರಿ ಹೋಗುತ್ತೆ ರಗಣ್ಣ, ತಗೊಳ್ಳಿ. ನಿನ್ ಬಾಯರಿಕೆಯಿಂದ ಆದಷ್ಟು ಬಗ್ಗೆ ಎಲ್ಲ ಸರಿ ಹೋದ್ರೆ ಸಾಕು ಕಣು. ಸಂತೋಷ ಪಡೋನ ಹತ್ರ ಸಿಹಿ ಹಂಚ್ಕೋಬೇಕು. ರಗಣ್ಣ, ಒಂದು ವಿಷಯಕ್ಕೆ ನಿಮ್ಮ ಹತ್ರ ಸಾರಿ ಕೇಳಬೇಕು. ಸಾರಿನಾ? ಯಾಕೋ? ನಾನು ನಿಮ್ಮ ಹತ್ರ ಒಂದು ಸುಳ್ಳು ಹೇಳಿದ್ದೀನಿ. ಏನು? ಕೀರ್ತಮ್ಮ ಎಲ್ಲಿದ್ರು ಅಂತ ನನಗೆ ಮೊದಲೇ ಗೊತ್ತಿತ್ತು ರಗಣ್ಣ. ನಾನೇ ನಿಮ್ಮ ಹತ್ರ ಹೇಳಿಲ್ಲ. ಪ್ರತಿ, ನೀನು ನನಗೆ ಮೋಸ ಮಾಡ್ಬಿಟ್ಟಿಯಾ? ಅದು ಮೋಸ? ಅಯ್ಯೋ, ಮೋಸ ಅಲ್ಲ ರಗಣ್ಣ. ಮತ್ತಿನ್ನೇನು? ಅವಳು ನನಗೆ ಸಿಕ್ಕಿದ್ರೆ ಅವಳನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡ್ತಿದ್ದೆ ಅಂತ ನಿನ್ ಮುಂದೆ ಎಷ್ಟೋ ಸತಿ ಹೇಳಿದ್ದೀನಲ್ವಾ? ನಿಜ ರಗಣ್ಣ. ಆದ್ರೆ ಕೀರ್ತಮ್ಮ ಅವ್ರಿರೋ ವಿಷಯನ ನಿಮಗೆ ಹೇಳಬಾರ್ದು ಅಂತ ಮಾತು ತಗೊಂಡಿದ್ರು. ಮಾತಂತೆ ಮಾತು. ಸಿಕ್ಕಿದಕ್ಕೆಲ್ಲ ಮಾತು ತಗೊಳ್ಳೋದು ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ ಅಲ್ವೋ? ಅಕಸ್ಮಾತ್ ಅವಳು ನಮ್ಮ ಬಾಸನ್ ಮದುವೆ ಆಗ್ಬಿಟ್ಟಿದ್ರೆ ಆಗ್ಲಿಲ್ವಲ್ಲ ರಾಗಣ್ಣ. ಆ ದೇವರು ಒಳ್ಳೆಯವ್ರಿಗೆ ಕೊನೆ ತನಕ ಕಾಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಹಿಡಿತಾನೆ. ಕೆಟ್ಟವ್ರಿಗೆ ಕೊನೆ ತನಕ ಅವ್ರು ಕೇಳಿದ್ದನ್ನೆಲ್ಲ ಕೊಡ್ತಾನೆ, ಆದ್ರೆ ಕೊನೆಯಲ್ಲಿ ಕೈ ಬಿಟ್ಬಿಡ್ತಾನೆ. ಗೊತ್ತಾ ನಿಮ್ಗೆ? ಅಂದ್ರೆ ನನಗೆ ನೀವು ಕೀರ್ತಮ್ಮ ಮದುವೆ ಆಗೇ ಆಗ್ತೀರಾ ಅಂತ ನಂಬಿಕೆ ಇತ್ತು, ವಿಶ್ವಾಸ ಇತ್ತು. ಕೀರ್ತಮ್ಮನೆ ಈ ಮನೆ ಎರಡನೇ ಸೊಸೆ ಅಂತ ಹಣೆಯಲ್ಲಿ ಬರ್ದಿರುವಾಗ ಅದನ್ನ ಯಾರಿಂದ ತಪ್ಸಕ್ ಸಾಧ್ಯ ಹೇಳಿ? ಪ್ರೀತಿ ವಿಷಯದಲ್ಲಿ ನೀವಿಬ್ರು ಗೆದ್ದಾಯ್ತು, ಇನ್ನ ಸಂಸಾರದ ವಿಷಯದಲ್ಲಿ ಗೆಲ್ಲೋದು ಬಾಕಿ ಇದೆ. ರಾಗಣ್ಣ, ನೀವಿಬ್ರು ಸೇರಿ ಈ ಮನೆ ಒಗ್ಗಟ್ಟನ್ನ ಗೆದ್ಬಿಡಿ, ಅದೇ ನನ್ನ ಹಾರೈಕೆ. ಎಲ್ಲಿ ಇದೇ ಖುಷಿಲಿ ಇನ್ನೊಂದ್ಸರಿ ಅನ್ನಿ. ಬರ್ತೀನಿ ರಾಗಣ್ಣ. ಗೆಲ್ತೀನಿ, ಖಂಡಿತ ಗೆಲ್ತೀನಿ ಮಾರುತಿ. ಆದ್ರೆ ಗೆಲ್ಲೋಕ್ ಮುಂಚೆ ಈ ಮನೆಯವರು ಕೀರ್ತಿಗೆ ಅವಮಾನ ಮಾಡಿದ್ರೆ ಸಾಕು. ಏನ್ ನಡೀತಾ ಇದೆ? ಏನ್ ನಡೀತಾ ಇದೆ ಜಗತ್ತಲ್ಲಿ? ಯಾರಿಗೋ ಸೇರ್ಬೇಕಾಗಿರೋ ಹಣ್ಣು ಇನ್ಯಾರೋ ಬಂದು ತಿಂತಾರೆ, ಯಾರ್ದೋ ಮದುವೆ ಮಂಟಪದಲ್ಲಿ ಇನ್ಯಾರೋ ಬಂದು ಮದುವೆ ಮಾಡ್ಕೋತಾರೆ. ತಟ್ಟೆ ಯಾರ್ದೋ, ಹೊಟ್ಟೆ ಯಾರ್ದೋ, ಊಟ ಯಾರ್ದೋ. ಏನಿದು? ಬಿಡಿ ಸರ್, ಮುಗ್ದೋಗಿರೋದ್ರ ಬಗ್ಗೆ ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೊತೀರಾ? ಏ ಮುರಾರಿ, ನನ್ನ ಹಾರ್ಟ್ ಒಡೆದು ಹೋಗಿದೆ ಕಣೋ. ಯಾಕೆ ನಿಮ್ ಹಾರ್ಟ್ ಅಷ್ಟೊಂದು ವೀಕಾ? ಕೀರ್ತಿ ವಿಷಯದಲ್ಲಿ ಕಂಪ್ಲೀಟ್ ಆಗಿ ವೀಕ್ ಆಗಿತ್ತು ಕಣೋ. ಅದಕ್ಕೆ ಎಡವಿತ್ತು. ಈ ನೋವು ನಿನ್ನ ಸಮಾಧಾನಕ್ಕೋಸ್ಕರ ಸೈಡ್ಗೆ ಹೋಗಿ ನಿಲ್ಲಿ ತಂದ್ಕೊಂಡಿದ್ಯಾ? ಇಲ್ಲ, ಈ ಮದನ ಮೋಹನ್ ತನ್ನ ಜೀವನದಲ್ಲಿ ಡೀಪ್ ಆಗಿ ಹಚ್ಕೊಂಡಿರೋದು ಕೆಲವೇ ವಿಷಯಗಳು, ಅದರಲ್ಲಿ ಕೀರ್ತಿ ಕೂಡ ಒಂದು. ಅವಳನ್ನು ಬಿಟ್ಟಿರಕ್ಕಾಗಲ್ಲ ಕಣ, ಬಿಟ್ಟಿರಕ್ಕಾಗಲ್ಲ. ಅಂದ್ರೆ ನೀವೀಗ ಕೀರ್ತಿನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಅವಳನ್ನು ಮಾತ್ರ ಅಲ್ಲ, ನಿನ್ನನ್ನು ನಾನು ಸೀರಿಯಸ್ ಆಗಿ ತಗೊಂಡಿದ್ದೀನಿ.
ಈಗ ಆ ಕರಿಕೋಟ್ ಅಡ್ವೊಕೇಟ್ ಮಾಳವಿಕಾ ಅವ್ರ ಕಡೆ ಬಂದು ಸೇರ್ಕೊಂಡಿದ್ದಾಳೆ. ಇಲ್ಲಿಂದ ನಿನ್ನ ಜೀವನ ಎಣ್ಣೆ ಬೆಳ್ಳಲ್ಲಿ ಬಿದ್ದು ಒದ್ದಾಡ ಹಾಗಾಗತ್ತೆ. ಅಂದ್ರೆ ನನ್ನ ಕ್ಯಾಲ್ಕುಲೇಷನ್ ಕರೆಕ್ಟ್ ಆದ್ರೆ ಅವರುಗಳು ಮೊದಲು ತಿರುಗಿ ಬೀಳದೆ ನಿನ್ನ ವಿರುದ್ಧ ಕಾನೂನಿನ ಕತ್ತಿ ನಿನ್ನ ನೆತ್ತಿ ಮೇಲೆ ಬಂದು ನಿಂತ್ಕೊಳ್ಳುತ್ತೆ. ಏನು ಮುರಾರಿ, ಮೊದಲು ಅವರುಗಳು ಬೆಂಡತ್ತದೆ ನಿನ್ನನ್ನ. ನೀನು ಹುಷಾರಾಗಿರು. ಬಿಡಿ ಗುರುಗಳೇ, ಇಂಥ ಅಡ್ವೊಕೇಟ್ಗಳನ್ನ ಎಷ್ಟು ಜನ ನೋಡಿಲ್ಲ ನಾವು ಹೇಳಿ. ಅದ್ರಲ್ಲಿ ಒಂದು ಹೆಣ್ಣು ಒಂದ್ ಸರ್ತಿ ಆವಾಜ್ ಹಾಕಿದ್ರೆ ಅವಳ ಅಂತರಾತ್ಮನೂ ಅಲ್ಲಾಡೋಗ್ಬಿಡತ್ತೆ. ತಪ್ಪು ತಪ್ಪು ತಪ್ಪು. ಲಾಯರ್ ಮಾಡಬೇಕಂದ್ರೆ ಸುಮ್ಮನೆ ಅಲ್ಲ. ಅವಳು ಮನಸ್ಸು ಮಾಡಿದ್ರೆ ಎಂತವನು ಬೇಕಾದ್ರೂ ಕಾನೂನಿನಲ್ಲಿ ಕಟ್ಟಿ ಬಿಸಾಡ್ತಾಳೆ. ಅವಳು ಕೋರ್ಟಲ್ಲಿ ಮಾತಾಡಕ್ಕೆ ನಿಂತ್ರೆ ಅಪೋಸಿಟ್ ಪಾರ್ಟಿ ಎದುರಿ ನಡಕ. ಮುರಾರಿ, ಎಷ್ಟೋ ಕೇಸ್ಗಳು ಮಾಳವಿಕಾ ಕೈಗೆ ಎತ್ಕೊಂಡಿದ್ದಾಳೆ ಅಂತ ಗೊತ್ತಾದ ತಕ್ಷಣ ತಾವು ಸೋತ್ಬಿಟ್ಟು ಒಪ್ಕೊಂಡು ತೆಪ್ಪಾಗ್ಬಿಡ್ತವೆ. ಅವಳು ಟೆರರು. ನೀನು ಹುಷಾರು. ನಾವು ಮಾಡೋ ಲೆಕ್ಕಾಚಾರನ ಹಾಳು ಮಾಡೋ ತಾಕತ್ತು ಅವಳ ಹತ್ರ ಇದೆ. ಯಾವ ಕಡೆಯಿಂದ ಶುರು ಮಾಡ್ತಾಳೋ? ಯಾವ ಕಡೆಯಿಂದ? ಅಪ್ಪಣ್ಣ, ಯಾವ ಕಡೆಯಿಂದ? ಅಪ್ಪಣ್ಣ, ಕೀರ್ತಿ, ಈ ಮನೆಯವ್ರ ಪರವಾಗಿ, ಈ ಮನೆ ಸೊಸೆಯಾಗಿ ಮೊದಲು ನಾನು ನಿನ್ನ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡು ಕೀರ್ತಿ. ಅಲ್ಲ, ಈ ಮನೆಯವರು ನಿನ್ನ ಈ ರೀತಿ ಅವಮಾನ ಮಾಡಬಾರ್ದಾಗಿತ್ತು. ಎಷ್ಟೇ ಆದ್ರೂ ನೀನು ರಾಘವನ್ ಹೆಂಡತಿ. ನನಗ್ ಯಾವ ಮರ್ಯಾದೆ ಸಿಕ್ತಿದ್ಯೋ ಅದೇ ಮರ್ಯಾದೆ ನಿನ್ಗೂ ಸಿಕ್ಬೇಕಾಗಿತ್ತು. ಆದ್ರೆ ಶಾಸ್ತ್ರ ಸಂಪ್ರದಾಯ ಇರೋ ಮನೇಲಿ ಹೊಸಲು ಮೆಟ್ಟಿ ಒಳಗ್ ಬರೋ ಸೊಸೆನ ನಡೆಸ್ಕೊಳ್ಳೋ ರೀತಿನ ಇದು. ನನ್ ಗಂಡನ ತಪ್ಕೊಂಡು ನನಗ್ ನೀನ್ ಬೇಜಾರ್ ಮಾಡಿರ್ಬಹುದು. ಅದನ್ನೆಲ್ಲ ಕ್ಷಮಿಸಿ ನಾನಿನ್ನ ಚೆನ್ನಾಗೇ ಮಾತಾಡಿಸ್ತಿದ್ದೀನಿ. ಅಂಥದ್ರಲ್ಲಿ ಈ ಮನೆಯವ್ರಿಗೇನು? ನಿನ್ ಸ್ಥಿತಿ ನೋಡಿ ನನಗ್ ಬೇಜಾರಾಗ್ತಾ ಇದೆ. ಆಶ್ರಮದ ಆಶೀರ್ವಾದ ಅಂತ ನೀನ್ ಈ ಮನೆಗ್ ಬಂದವಳು. ನಿನ್ನಂತ ಹೆಣ್ಣು ಈ ಮನೆಗ್ ಸೊಸೆಯಾಗಿ ಬಂದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಎಲ್ರು ಮಾತಾಡ್ಕೊಳ್ಳೋ ಹಾಗೆ ಮಾಡ್ದವಳು ನೀನೆ. ಈಗ ಅದೇ ಮನೆಯವ್ರ ಕೈಲಿ ಬಯಸ್ಕೊತಾ ಇರೋಳು ನೀನೆ. ಒಂದು ಸಣ್ಣ ಮರ್ಯಾದೆನೂ ಸಿಗದೆ ನೋವು ಅನ್ಭವಿಸ್ತಾ ಇರೋಳು ನೀನೆ. ಪಾಪ, ಈ ಮನೆಯವರೆಲ್ಲ ನಿನ್ನ ಕಾಲ್ ಕಸದ ತರ ನೋಡ್ತಿದಾರಲ್ಲ, ಅದೇ ನನಗ್ ಸಂಕಟ. ಏನೋಪ್ಪ, ನೀನಾಗಿದ್ದಕ್ಕೆ ಇದೆಲ್ಲ ಸಹಿಸ್ಕೊಂಡಿದ್ಯಾ. ನಾನಾಗಿದ್ದಿದ್ರೆ ಅವಮಾನ ತಡ್ಕೊಳಕ್ಕಾಗದೆ ಸ್ಯೂಸೈಡ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಯೋಚನೆ ಮಾಡ್ಬೇಡ ಕೀರ್ತಿ, ಈ ಮನೇಲಿ ನಿನ್ ಕಣ್ಣೀರ್ ಒರ್ಸಕ್ಕೆ ನಾನಿದ್ದೀನಿ. ಏನೇ ನೋವಾದ್ರೂ ಈ ಗಾಯತ್ರಿ ಅಕ್ಕ ಇದ್ದಾಳೆ ಅನ್ನೋದನ್ನ ಮಾತ್ರ ಮರಿಬೇಡ ಕೀರ್ತಿ. ಹಲೋ, ಬದಲಾಗಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ನನ್ ಕಣ್ಣೀರ್ ಒರ್ಸೋದಕ್ಕೆ ನೀನಿದ್ಯಾ, ಆದ್ರೆ ನಿನಗ್ ಕಣ್ಣೀರ್ ಬರ್ಸೋದಕ್ಕೆ ನಾನ್ ಬಂದಿದ್ದೀನಲ್ಲ ಅಂಜಲಿ. ಅಂಜಲಿ ಅಕ್ಕ, ನನ್ ಕಣ್ಣೀರ್ ಒರ್ಸೋದಕ್ಕೆ ನೀನಿದ್ಯಾ, ಆದ್ರೆ ನಿನಗ್ ಕಣ್ಣೀರ್ ಬರ್ಸೋದಕ್ಕೆ ನಾನ್ ಬಂದಿದ್ದೀನಲ್ಲ ಅಂಜಲಿ. ಅಂಜಲಿ ಅಕ್ಕ, ಯಾಕೆ ನಿನ್ ನಿಜವಾದ ಹೆಸರು ನೆನಪು ಮಾಡ್ಕೊಟ್ಟಿದ್ದಕ್ಕೆ ಕಾಲ್ ಕೆಳಗಡೆ ಇರೋ ಭೂಮಿ ಬಾಯ್ಬಿಡ್ತಾ, ಅಥವಾ ಆಕಾಶ ತಲೆ ಮೇಲೆ ಬಿದ್ದಾಗಾಯ್ತಾ? ನಿನಗೆ ಎಷ್ಟು ಚೆನ್ನಾಗಿ ನಾಟಕ ಆಡಕ್ ಬರುತ್ತೋ ಆದ್ರೆ 10ರಷ್ಟು ಚೆನ್ನಾಗಿ ನಾಟಕ ಆಡೋದಕ್ಕೆ ನನಗೂ ಬರುತ್ತೆ. ಅಬ್ಬಬ್ಬಾ, ಏನ್ ಕರುಣೆ, ಏನು ವಿನಯ. ನನಗ್ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಿನಗ್ ನೋವಾಗೋದೇನು? ಈ ಮನೆಯವ್ರು ನನ್ನನ್ನ ಹೇಗ್ ನೋಡ್ತಿದ್ದಾರೆ ಅಂತ ಹೇಳ್ತಾ ಇಂಡೈರೆಕ್ಟ್ ಆಗಿ ನನ್ನನ್ನ ಕಸ ಅನ್ನೋದೇನು? ಏ ಅಂಜಲಿ, ನಿಜವಾದ ಗಾಯತ್ರಿ ನೀನಲ್ಲ ನಾನು ಅನ್ನೋದೇನಾದ್ರೂ ಈ ಮನೆಯವ್ರಿಗೆ ಗೊತ್ತಾದ್ರೆ ನಿನಗೆ ಈ ಮನೆ ಡಸ್ಟ್ಬಿನ್ ಅಲ್ಲೂ ಜಾಗ ಸಿಗಲ್ಲ. ಅಷ್ಟೊಂದು ಕ್ವಶನ್ ಮಾರ್ಕ್ಸ್ ಯಾಕೆ ಇಟ್ಕೊಳ್ತಿದ್ಯಾ ಅಂಜಲಿ? ನನಗೆ ಹಳೇದೆಲ್ಲ ನೆನ್ಪು ಯಾವತ್ತೋ ಬಂದ್ಬಿಟ್ಟು. ನೀನ್ ನನಗ್ ಸಿಕ್ಕಿದ್ದು, ಟ್ರೈನಿಂದ ನನ್ನನ್ನ ತಳ್ಳಿದ್ದು,
ನಾನ್ ಕೊಟ್ಟ ಇನ್ಫಾರ್ಮೇಶನ್ ಇಟ್ಕೊಂಡು ಈ ಮನೆಗೆ ಬಂದು ಸೇರಿದ್ದು, ನನ್ನ ಹೆಸರು ಇಟ್ಕೊಂಡು ಮದುವೆ ಆಗಿತ್ತು. ಪ್ರತಿ ಹೆಜ್ಜೆಲೂ ಈ ಮನೆ ಒಡೆಯಕ್ಕೆ ಪ್ರಯತ್ನ ಪಡ್ತಿರೋದು ಎಲ್ಲ ನನಗೂ. ಟೈಮ್ ನನಗ್ ಸಾಥ್ ಕೊಟ್ಟಿದ್ರೆ ನೀನ್ ಕೇಶವನ್ನ ಮದುವೆ ಆಗೋ ಟೈಮಲ್ಲಿ ಎಲ್ಲರ ಮುಂದೆ ನಿನ್ ಮುಖವಾಡ ಕಳ್ಸಿ ಅದೇ ಬೆಂಕಿಗೆ ಹಾಕ್ತಿದ್ದೆ. ಆದ್ರೆ ನಾನ್ ಬರೋ ಅಷ್ಟರಲ್ಲಿ ಮದುವೆ ಮುಗ್ದು ಹೋಗಿತ್ತು. ದೇವರು ಕೆಟ್ಟದಕ್ಕೆ ಅವಕಾಶ ಕೊಟ್ಟ ಅಂದ್ ಮಾತ್ರಕ್ಕೆ ಅದೇನ್ ಗೆಲ್ಲೋದಿಲ್ಲ. ಅದನ್ನ ಕೊಲ್ಲೋ ಅಸ್ತ್ರನೂ ಪಕ್ಕದಲ್ಲೇ ಇಟ್ಟಿರ್ತಾನೆ, ಅದು ನಾನು. ಅದೇ ಕಾರಣಕ್ಕೆ ನನಗೆ ಗೊತ್ತಿಲ್ಲದೆ ಈ ಮನೆ ರಾಘವ್ ಜೊತೆ ನನ್ನ ಪ್ರೀತಿ ಬೆಳೆದಿದ್ದು. ಅದೇ ಪ್ರೀತಿ ಇವತ್ತು ನನ್ನನ್ನ ನಿಮ್ ಎದುರುಗಡೆ ನಿಲ್ಲೋ ಹಾಗೆ ಮಾಡಿದೆ. ಒಡಿ ಅಂಜಲಿ, ಅದ್ ಹೇಗೆ ಈ ಮನೆ ಒಗ್ಗಟ್ಟನ್ನ ಒಡಿತೀಯ ನಾನು ನೋಡ್ತೀನಿ. ಸೀತಾರಾಮಯ್ಯನ್ ತಂಗಿ ಮಗಳು ನಾನು. ಈ ವಂಶದ ರಕ್ತ ನನ್ನಲ್ಲಿ ಹರಿತಿದೆ. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಿನ್ನ ಕೈಯಲ್ಲಿ ಈ ಮನೆ ಒಂದಿಟ್ಟಿಗೆನೂ ಅಲ್ಲಾಡ್ಸೋದಕ್ಕಾಗೋದಿಲ್ಲ. ಸುಮ್ನಿದ್ರೆ ಬದುಕೋತ್ಯ, ಇಲ್ದಿದ್ರೆ ಬೀದಿಗೆ ಬಂದ್ಬಿಡ್ತೀಯ. ಏನು ಮುಟ್ಟಿದ ತಕ್ಷಣ ಪುಡಿಪುಡಿ ಆಗೋಗಕ್ಕೆ ಈ ಒಗ್ಗಟ್ಟು ಕುಟುಂಬ ಏನ್ ಗೆದ್ಲೆ ಹಿಡ್ದಿರೋ ಮರ ಅನ್ಕೊಂಡಿದ್ಯಾ? ಕಾಪಾಡಕ್ಕೆ ನಾನಿದ್ದೀನಿ, ನೀನ್ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇದು ಸತ್ಯ, ನೆನ್ಪಿಟ್ಕೊ. ಯಾಕಂಜಲಿ, ಬಾಯಿ ಬಂದಾಯ್ತಾ ಇಲ್ಲ ಮಾತ್ ಖಾಲಿ ಆಯ್ತಾ? ಅಥವಾ ಭಯದಲ್ಲಿ ಗುಂಡಿಗೆ ಜೋರಾಗಿ ಹೊಡ್ಕೊಳಕ್ ಶುರು ಆಯ್ತಾ? ಸತ್ಯ ಎದುರುಗಡೆ ಬಂದ್ ನಿಂತಾಗ ಅದ್ರ ಮುಂದೆ ಸುಳ್ಳಗ್ ನಿಲ್ಲೋದಕ್ಕೆ ಯಾವತ್ತೂ ಆಗೋದಿಲ್ಲ, ಯಾವತ್ತೂ ಆಗೋದಿಲ್ಲ. ಸತ್ಯ ಬೆಂಕಿ, ಸುಟ್ಟು ಹೋಗ್ತೀಯ. ಇದಕ್ಕೆ ಒಗ್ಗಟ್ಟನ್ನ ಹೊಡಿತೀನಿ ಅಂತ ಬಂದಿರೋ ನಿನ್ ಹತ್ರ ಉತ್ತರ ಇದೆಯಾ ಅಂಜಲಿ ಅಕ್ಕ? ಅಪ್ಪ, ಅಂತೂ ನನ್ ಡೌಟ್ ಕ್ಲಿಯರ್ ಆಯ್ತು. ಅವತ್ ನೀ ನನ್ ಮದ್ವೆಗ್ ಬಂದಾಗ್ಲೇ ನಿನಗ್ ಹಳೇದೆಲ್ಲ ನೆನಪಿದೆ ಅನ್ನೋ ಅನುಮಾನ ಶುರುವಾಗಿತ್ತು. ಅದನ್ನ ಟೆಸ್ಟ್ ಮಾಡಕ್ಕೆ ಅಂತಾನೆ ಆಶ್ರಮಕ್ಕೆ ಬಂದೆ. ಮನೆಗ್ ಕರೆಸ್ಕೊಂಡೆ, ಮನೆಯಲ್ಲೇ ಇರಿಸ್ಕೊಂಡೆ. ಸೊಸೆ ಆದ್ರೆ ಪ್ರಾಬ್ಲಮ್ ಆಗತ್ತೆ ಅಂತ ದತ್ತಪ್ಪನ್ ಮನ್ಸಿನಲ್ಲಿ ಅವ್ರ ಮಗಳು ರಾಘವನ್ ಜೊತೆ ಮದುವೆ ಆಗ್ಬೇಕು ಅನ್ನೋ ಹಾಗೆ ಮಾಡ್ದೆ. ಅದಕ್ ಮುಂಚೆ ನಿನ್ನ ಅವಮಾನ ಮಾಡಿ ಈ ಮನೆಯವರೆಲ್ಲ ಆಚೆ ಹಾಕೋ ಹಾಗೆ ಮಾಡ್ದೆ. ಇದೆಲ್ಲ ನನ್ನಾಟ. ನಿನ್ನ ಅವಮಾನ ಮಾಡಿ ಈ ಮನೆಯವರೆಲ್ಲ ಆಚೆ ಹಾಕೋ ಹಾಗೆ ಮಾಡ್ದೆ. ಇದೆಲ್ಲ ನನ್ನಾಟ. ಆದ್ರೆ ಯಾವಾಗ ನೀನು ರಾಘವನ್ನ ಮದುವೆ ಆಗಿ ಮನೆಗೆ ಬಂದ್ಯೋ ಆಗ ನಿನಗೆ ಹಳೇದೆಲ್ಲ ನೆನ್ಪಿದೆ ಅಂತ ಕನ್ಫರ್ಮ್ ಆಯ್ತು. ನೀನ್ ಏನೇ ಮಾಡಿ ನನ್ನನ್ನ ಆಚೆ ತಳ್ಸಿದ್ರು ಈಗ ನಾನು ಮತ್ತೆ ಬಂದು ನಿನ್ ಮುಂದೆ ನಿಂತಿದ್ದೀನಿ ಅಲ್ವಾ? ಅಯ್ಯೋ ಮೈ ಡಿಯರ್, ನೀನ್ ಮದುವೆ ಆಗಿ ಇಲ್ಲಿಗೆ ಬಂದಿರೋದು ನಿನ್ ತಾಕತ್ನಿಂದ ಅಂತ ಅನ್ಕೋಬೇಡ. ಇದೆಲ್ಲ ನನ್ನ ಐಡಿಯಾ. ವಸುದ ಮದುವೆ ಕೈ ಕೊಟ್ಟು ಅವಳ ಬಾಯ್ ಫ್ರೆಂಡ್ ಜೊತೆ ಓಡ್ ಹೋಗುವಾಗ ಮಾಡಿದ್ದು ನಾನು. ಕಷ್ಟಕಾಲ ಈಗಾಗ್ಲೇ ಈ ಮನೆಗ್ ಶುರು ಆಗಿದೆ ಗಾಯತ್ರಿ. ಮದುವೆ ನಿಂತು ಅವಮಾನ ಆಗಿದೆ, ಅದಕ್ಕೆ ಕಾರಣ ನಾನು. ನನ್ ಗಂಡ ರಿಹ್ಯಾಬಿಲಿಟೇಷನ್ ಸೆಂಟ್ರಲ್ ಇದ್ದಾನೆ, ಅದಕ್ಕೆ ಕಾರಣ ನಾನು. ನಾನ್ 4 ಎಕರೆ ಜಮೀನ್ ಸೈನ್ ಮಾಡಿದ್ರೆ ವಸುದನ್ ಲೈಫ್ ಸೆಟಲ್. ಆದ್ರೆ ನಾನ್ ಮಾಡಲ್ಲ, ಅದಕ್ಕೆ ದತ್ತಪ್ಪಂಗೆ ನೋವು. ಅದಕ್ಕೆ ಕಾರಣ ನಾನು. ನಿನ್ನಂತ ಕೆಟ್ಟ ಹೆಣ್ಣು ಈ ಮನೆ ಸೊಸೆಯಾಗೋ ದೌರ್ಭಾಗ್ಯ ಬಂತಲ್ಲ ಅಂತ ಈ ಮನೇಲಿರೋ ಪ್ರತಿಯೊಬ್ರು ಅಳತಾ ಕಣ್ಣೀರಿಡ್ತಾ ಇದ್ದಾರೆ. ಅದಕ್ಕೆ ಕಾರಣ ನಾನು. ಅಂದ್ಹಾಗೆ ನೀನಾಗ್ಲೇ ಹೇಗ್ ಹೊಡೆದೆ ಚಿಟ್ಕಿ? ಹೀಗೆ ಅಲ್ಲ, ಅದೇನ್ ಮಾತಾಡ್ತೀಯೋ ಇವಾಗ ಮಾತಾಡೆ. ಈ ಮನೆ ಒಗ್ಗಟ್ಟನ್ನ ನಾನು ಒಡ್ದೆ ಹೊಡಿತೀನಿ. ಕದಲ್ಸೋದು ಒಂದಿಟ್ಗೆ ಅಲ್ಲ, ಇಡೀ ಪಾಯನ ಬಗದು ತೆಗೆದೀಚೆ ಹಾಕ್ತೀನಿ. ಅದನ್ನ ಕಾಪಾಡ್ಕೊಳಕ್ ನಿನ್ ಕೈಲಾಗತ್ತಾ?